2024ರಲ್ಲಿ ಹುಡುಗಿರಿಗೆಲ್ಲ ಬೆಸ್ಟ್ ಕ್ರಶ್ ಅಂದ್ರೆ ಯಾರು? ಮಂಜಾಣ. ಕಮಾನು ಡಾರ್ಲಿಂಗ್ ಅಯ್ಯ ಅಯ್ಯ. ನಾನು ಯೂಸ್ ಮಾಡೋ ಸೋಪು ಲಕ್ಸು. ಈ ಸಲ RCB ಕಪ್ ಹೊಡೆದ್ ಫಿಕ್ಸ್. ಇದು ಆ ಭಗವಂತನ ಟ್ರಿಕ್ಸ್. ಬಂದ್ರೆ ಬೆಟ್ಟ ಹೋದ್ರೆ ಶಾಟ. ತಲನ ಸಿಂಹ ಅನ್ಕೊಂಡಿದ್ರೆ CSK ಮಂದಿ ಸಿಂಹದು ಬರೀ ಬಿಲ್ಡಪ್ ಅಷ್ಟೇ. ನೋಡ್ರಿ ಇದನ್ನ ನೋಡಿ ಬ್ಯಾಡ್ ಕಮೆಂಟ್ ಹಾಕೋರೆಲ್ಲ ನಾನು. ಕೊನೆದಾಗಿ CSK ಫ್ಯಾನ್ಸ್ ಹೇಳೋದಿಷ್ಟೇ, ಬರೋದು ನಾನ್ ರೀಲ್ಸ್ಗೆ ಲೈಕ್ ಕೊಡೋದು ಮತ್ತೆ ನಂಗೆ ಮೆಸೇಜ್ ಹಾಕೋದು, ಯು ಲುಕ್ ಕ್ಯೂಟ್, ಯು ಲುಕ್ ನೈಸ್, ಯುವರ್ ವಿಡಿಯೋಸ್ ಆರ್ ಸೋ ಗುಡ್. ಅಲ್ಲ, ನೀನ್ ಎಂತ ಅನ್ಕೊಂಡಿದ್ಯಾ? ನಾನು ಯಾವ ಭಾಷೆಯಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ? ಕನ್ನಡದಲ್ಲಿ ತಾನೆ. ನಿಂಗೆ ಇಷ್ಟ ಆಗಿರೋದು ನನ್ನ ಕನ್ನಡ ತಾನೆ. ಅದನ್ನು ಕನ್ನಡದಲ್ಲಿ ಹೇಳಿಕ್ಕೆ ನಿಂಗೆ ಎಂತ ಸಂಕಟ? ನಿಂಗೆ ಕನ್ನಡದಲ್ಲಿ ಮೆಸೇಜ್ ಮಾಡು, ಅವಾಗ ನಾನು ನಿಂಗೆ ರಿಪ್ಲೈ ಕೊಡ್ತೀನಿ. ಅಲ್ಲಿ ತನಕ ರಿಪ್ಲೈ ಕೊಡಲ್ಲ, ಆಯ್ತಾ? ನಾಷ್ಟ ಬೇರೆ ಮಾಡ್ಬೇಕು ಕೆಸದಾಗ. 5 ರೂಪಾಯಿದ ನಾಷ್ಟ ಮಾಡ್ಬೇಕು ಇವತ್ತ. ಪುರಿ ಯಾಕೆ ಪ್ಲೇಟ್ ರೀ? 35 ರೂಪಾಯಿ ಪ್ಲೇಟ್. ಸುಸ್ಲ ರೀ 35. ದೋಸೆ ರೀ 35 ರೂಪಾಯಿ ಪ್ಲೇಟ್. ಇಡ್ಲಿ ವಡ ರೀ 35 ರೂಪಾಯಿ ಪ್ಲೇಟ್. ಸಿರಾ ಉಪ್ಪಿಟ್ಟು 35. ಚಾ ಕೊಡು ಮರೆ. ಚಾ 10 ರೂಪಾಯಿ. ಏನು ಬೇಡ, ನೀರ್ ಕೊಡು. ನೀರ್ ಕುಡ್ದೋಕಿನ 20 ರೂಪಾಯಿ ಕೊಡು. ಸಿಗತಿ ಅಂತ ಇನ್ನೂ ಮದುವೆಯಾಗಿಲ್ಲ. ಒಂದ್ 2 ಜೊತೆ ಕೆರ ತಗೊಂಬಂದ್ ಪಡ್ ಮಗ ಕಟ್ಟಿ ಹೊಡೆದವ್ರ ಅವ್ನ ಆಡಾರ ಕಾಲಿನ ಕುಂತವ್ ನಾವು ಮನ್ಯಾಗ. ಅವನವ್ನ ಅಕ್ಕಿ ನೋಡಿದ್ರ ಅಳಿಲಾಗ್ಯಾಳ, ಇವ ನೋಡಿದ್ರ ಬೇಲ್ಯಾಗಿರ ಒತ್ತಿ ಕಟ್ಟಾಗ್ಯಾನ. ಬಸ್ಮಾತ್ ಸೋಳೆ ಮಗ ತಂದು ನಿನ್ನೆ ವಿಲ್ಸನ್ ಗಾರ್ಡನ್ ವಿಲಿಯಂ ಶೇಕ್ಸ್ಪಿಯರ್ ಅವರ ಪೊಯೆಟ್ರಿನ ಗುಣಗಾನ ಮಾಡಿದಾಯ್ತು. ಇವತ್ತು ಅವ್ರ ಮಗಳು ಮೋಟಿವೇಶನ್ ಮೋಕ್ಷಿತಾ ಅವರೇನೋ ಮೋಟಿವೇಟ್ ಮಾಡಕ್ ಹೊರಟಿದ್ದಾರೆ. ಬನ್ನಿ ಏನು ಅಂತ ಕೇಳ್ಕೊಂಡ್ ಬರೋಣ. ಹೇಳಮ್ಮ. ನಗರಗಳೇ ತುಂಬಿರೋ ಈ ಪ್ರಪಂಚದಲ್ಲಿ ಒಬ್ನೇ ಅನ್ಸುತ್ತೆ ಇನ್ನ ಟ್ರೂ ಲವ್ಗೋಸ್ಕರ ಕಾಯ್ತಾ ಇರೋದು. ವಾ ಸಂಕುತಿದೆಲ್ಲ ಹೊಡಿಲಿ ಚಪ್ಪಾಳೆ. ಅಪ್ಪ ವಿಲ್ಸನ್ ಗಾರ್ಡನ್ ವಿಲಿಯಂ ಶೇಕ್ಸ್ಪಿಯರ್ ಮಗಳು 18+ ಮೋಟಿವೇಶನ್ ಮೋಕ್ಷಿತಾ. ನಿಮ್ ಬಾಯಿ ಒಳಬಿದ್ದು ನಿಮ್ಮ ಮನೆ ಮೇಲೆ 5 ರೂಪಾಯಿ ಕಾಯಿನ್ ಇಟ್ಬಿಟ್ಟು ಮೂಗಿಗೆ ಹತ್ತಿ ತುರ್ಕ. ಕನ್ನಡ ಭಾಷೆಯ ಬಳಕೆಯನ್ನು ಮಾಡಬೇಕಾದ್ರೆ ಕನ್ನಡ ನಿಘಂಟಿನಲ್ಲಿ ಇರುವಂತಹ ಅಲ್ಪ, ಹಲವು, ಸ್ವಲ್ಪ, ಸುಮಾರು ಎಂಬ ಪದದ ಅರ್ಥಗಳನ್ನು ತಿಳ್ಕೊಂಡು ಆಮೇಲೆ ರೀಲ್ಸ್ ಮಾಡಕ್ಕೆ ಆ ಕಡೆ ಕಿಳಿಬೇಕು ನೀನು. ಅದ್ ಬಿಟ್ಬಿಡಿ. ನಗರಗಳೇ ತುಂಬಿರೋ ಈ ಪ್ರಪಂಚದಲ್ಲಿ ನೀನು ಇದೆಯಾ? ನಿಮ್ಮ ಅವ್ವನವ್ರೆ, ನಿಮ್ಮ ಅಕ್ಕನವಳೆ, ನಿಮ್ ತಂಗಿನವಳೆ, ಯಾಕೆ ನಮ್ಮನೆ ಹೆಣ್ಮಕ್ಳು ಅವ್ರೆ? ಚೂರ್ ಏನ್ ಗೊತ್ತಾ? ಫಸ್ಟ್ ಆಫ್ ಆಲ್ ಈ ತರ ಒಬ್ಳು ಹುಡುಗಿಯಾಗಿ ಹುಡುಗಿರ ಮೇಲೆ ಈ ತರ ಬೋಲ್ಡ್ ಸ್ಟೇಟ್ಮೆಂಟ್ ಕೊಟ್ರೆ ಇರೋ ಬರೋ ಹುಡುಗರೆಲ್ಲ ಲೈಕ್ ಮಾಡ್ಬಿಟ್ಟು ಒಂದೊಳ್ಳೆ ಮಾಸ್ ಫ್ಯಾನ್ ಬೇಸ್ ಕ್ರಿಯೇಟ್ ಮಾಡ್ಕೋಬಹುದು ಅನ್ನೋ ಒಂದು ಭ್ರಮೆ. ಹೌದು, ಸತ್ಯಾಂಶ ಹೇಳಿದ್ರೆ ಓಕೆ ಸಿಸ್ಟರ್, ಸೂಪರ್ ಸಿಸ್ಟರ್, ಲವ್ಲಿ ಸಿಸ್ಟರ್ ಅಂತ ಕಮೆಂಟ್ ಆಗ್ತೀವಿ. ನೀನು ಕ್ಲಾರಿಟಿನ ಇಲ್ಲದೆ ಊರಲ್ಲಿರೋರೆಲ್ಲ ಪ್ರಪಂಚದಲ್ಲಿ ಇರೋರೆಲ್ಲ ಅಂತಂದ್ರೆ ಆ ಪ್ರಪಂಚದಲ್ಲಿ ನೀನು ಒಬ್ಳು ಅನ್ಬಿಟ್ಟು ಸಿಸ್ಟರ್ ಬದಲು ನಾವು ಹೇಳ್ಬೇಕಾಗುತ್ತೆ. ಬೇಡ, ಆ ಮಟ್ಟಕ್ಕೆ ನಾವು ಹೋಗಲ್ಲ. ಮೋಸ್ಟ್ಲಿ ಇವ್ರ ಅಣ್ಣಂದು ಬ್ರೇಕಪ್ ಆಗಿರ್ಬೇಕು ಅಂತ ಅನ್ಸುತ್ತೆ ನಿನ್ನೆ. ಅದಕ್ಕೇನೆ ಇವ್ರ ಅಣ್ಣ ತಾವ ಹೇಳೋ ವಿಷಯನ ಊರವ್ರ ಹತ್ರ ಎಲ್ಲ ಹೇಳ್ತಾವ ವಿಡಿಯೋ ಮಾಡ್ಬಿಟ್ಬಿಟ್ಟು. ಅದೇನಿದೆ ಫ್ಯಾಮಿಲಿ ಮ್ಯಾಟರ್ ಬೇಗ ಕ್ಲಿಯರ್ ಮಾಡ್ಕೊಂಡು ಸಾಲ್ವ್ ಮಾಡ್ಕೊಂಡು ಸ್ಕೂಲ್ಗೆ ಹೋಗವ ತಂಗಿ ನೀನು ಮೊಬೈಲ್ ಕೊಡ್ಸ್ಬಿಟ್ಟಾರಪ್ಪ ಆನ್ಲೈನ್ ಕ್ಲಾಸ್ ಅಂತ ಅನ್ಬಿಟ್ಟು. ಇವೆಲ್ಲ ಏನ್ ಕರ್ಮಗಳು ಚೂರುಗಳು ನಮ್ ನೋಡಕ್ಕೆ. ಅಕ್ಕ ಏನಕ್ಕ ಇದು ವಿಮಲ್ ತಿಂದು ತಲೆಗೆ ಹಚ್ಕೊಂಡಿಯಲ್ಲ? ಯಾಕೆ? ಸಾರಿ ಅಕ್ಕ, ನನಗ್ ಗೊತ್ತು ನೀನು ವಿಮಲ್ ತಿನ್ನಂಗಿಲ್ಲ ಅಂತ ಹೇಳಿ. ಏನಾಯ್ತು ಆಮ್ಲೆಟ್ ಮಂಜಣ್ಣ? ಜಿಮ್ಡಲ್ಡನ್ ನೀನ ತಿನ್ನೋ ಮಂಜಣ್ಣ. ಇವತ್ತು ನಮ್ ಕಾಕ ಜೇನ್ ಬಿಡ್ಸಕ್ ಹೋಗ್ಯಾನ. ಜೇನ್ ತುಪ್ಪ ತಿಂತೀವಿ ನಾವು. ಯಾ ತಿಳ್ಪಾ ಕಾಕ? ಏ ಕಾಕ, ಜೇನ್ ತುಪ್ಪ ತರಕ್ ಹೋಗಿ ಆ ಜೇನ್ ಹುಳದ ಕಡೆ ನಿನ್ ತುಪ್ಪ ಖಾಲಿ ಮಾಡ್ಕೊಂಡಿವ ಮಾರಾಯ. ಮಗ ಅಲ್ಬಿಟ್ನಿ ರೀಲ್ಸ್ ಮಾಡು ಮಗ ಅದಿ. ಏನೋ ಏನಿಲ್ಲ, ಅಳ್ಬೇಕಾ? ಅಳ್ಬೇಕು. ನೀ ಯಾಕೆ ಕುಂತೀಯ ಶಿಂಬಳವ್ವ? ಮೊದ್ಲು ಮೂಗ್ ಒರ್ಸ್ಕೊ, ನೋಡಕ್ ಆಗ್ವಲ್ದ. ಚಿಚಿ ಯಾರಪ್ಪ? ನಾನ್ ಬೇಮ ಗೂಳಿ. ಯಾನೇನು ಗೂಳಿ ಅಂತ ಹೆಸರಿಟ್ಟಿದ್ದು? ನಮ್ ಬೇಬಿ. ಸಾಯ್ತೀಯ. 10ನೇ ತನ ಎಲ್ಲಾರು ಕೂಡಿ ಕಲ್ತೇವಿ.
ಇಟ್ಟು ದಿನ ಕಲ್ತ್ರು ಯಾವ್ದು ಒಂದು ಹುಡುಗಿನೂ ನಮ್ಗೆ ಲವ್ ಮಾಡ್ಲಿಲ್ಲ. ಅದೇ ಒಂದ್ ಬಾಳ ಬೇಜಾರಾಯ್ತು ನನಗೆ. ಏನ್ ಮಾತಾಡ್ತೀವಿ ಇಲ್ಲ ಸರ್, ಒಬ್ಬಕಿನೂ ಮಾಡ್ಲಿಲ್ಲ ಸರ್. ಹೆಂಗ್ ಮಾಡಿದ್ರೆ ಹೆಂಗ್ ಮಾಡುದು ಮಾತಾಡೋ ಸ್ಟೇಜ್ ಆಯ್ತು ಅಲ್ಲ ಸರ್. ಇವತ್ತು ಲಾಸ್ಟ್ ಏನ್ ಈ ಸಾಂಗ್ ಹಿಂಗ್ ಹಾಕೊಂಡ್ ಕೂತ್ಕೊಂಡ್ರೆ 10th ಎಕ್ಸಾಮ್ ಅಲ್ಲಿ ಏನ್ ಆಗ್ಬೇಕಂತ ಇದ್ಯಾ ನೀನು? ಫ್ಯೂಚರ್ ಅಲ್ಲಿ ಏನಾಯ್ತೀಯ ನೀನು ಹಿಂಗಾದ್ರೆ? ಅಲ್ಲಿ ನೋಡು, ಈ ವಿಡಿಯೋ ನನ್ನ ಹುಡುಗಂಗೆ. ಹೇಳು. ಏನ್ ಹಂಗ್ ನೋಡ್ತಿದ್ಯಾ? ಮತ್ತೆ ಹೆಂಗ್ ನೋಡ್ಲಿ? ಐ ಮಿಸ್ ಯು. ಮಿಸ್ ಯು ಟು. ಸಾಕ್ ಬಿಡು, ಹಿಂದಗಡೆ ಹೋಗ್ತೀತಿ. ಇಡೀ ವರ್ಲ್ಡ್ ಅಲ್ಲೇ ಕಿತ್ತೋಗಿರೋ ಲ್ಯಾಂಗ್ವೇಜ್ ಅಂದ್ರೆ ಇಂಗ್ಲಿಷ್ ನೋಡಿ. ಪಾಪ ಆ ಲ್ಯಾಂಗ್ವೇಜ್ಗೆ ಗೊತ್ತಿಲ್ಲ ಅದ್ ಯಾಕೆ ಹಿಂಗಿದೆ ಅಂತ. ಈಗ HOME ಅದನ್ನ ನಾವ್ ಏನ್ ಹೇಳ್ತೀವಿ? ಹೋಮ್. ಅದೇ ಈಗ H ಜಾಗದಲ್ಲಿ C ಹಾಕಿದ್ರೆ COME, ಹಂಗಂದ್ರೆ ನಾವೀಗ ಅದನ್ನ ಕೋಮ್ ಅನ್ಬೇಕು. ಆದ್ರೆ ಇಲ್ಲ, ಅದೇನಾಗುತ್ತೆ? ಕಮ್. ಅದೇ ತರ GO ಗೋ ಆದ್ರೆ TO ಟೋ ಆಗ್ಬೇಕು. ಆದ್ರೆ ಅದೇನಾಗುತ್ತೆ? ಟೂ. ರೀಸನ್ ಗೊತ್ತಿಲ್ಲ. ಅಲ್ಲ ಗುರು, ಸ್ವಲ್ಪನಾದ್ರೂ ಲಾಜಿಕೇ ಬೇಡವಾ? ಈ ಲ್ಯಾಂಗ್ವೇಜ್ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಡಿಮ್ಯಾಂಡ್ ಏನಕ್ಕಿದೆ ಅಂದ್ರೆ ಇದು ಮಾತಾಡಕ್ ಚೆನ್ನಾಗಿರುತ್ತೆ ಅಂತ. ಇಂಗ್ಲಿಷ್ ಅಲ್ಲಿ ಯಾವ್ದಾದ್ರು ವರ್ಡ್ ಹೇಳ್ಬಿಟ್ರೆ ಆಟೋಮೆಟಿಕಲಿ ಕೂಲ್ ಅನ್ಸ್ಕೊಬಿಡ್ತೀರಾ. ಫಾರ್ ಎಕ್ಸಾಂಪಲ್, ಈಗ ಲೆಮನ್ ರೈಸ್ ನೇ ತಗೊಳ್ಳಿ. ಅದನ್ನೇ ಕನ್ನಡದಲ್ಲಿ ಹೇಳ್ಬಿಟ್ರೆ ಎಷ್ಟು ಖರಾಬ್ ಅನ್ಸುತ್ತೆ, ಚಿತ್ರಾನ್ನ. ಅದೇ ಇಂಗ್ಲಿಷ್ ಅಲ್ಲಿ ಹೇಳ್ಬಿಟ್ರೆ ಈ ತರ ಅನ್ಸುತ್ತೆ. ಓಹ್, ಇನ್ಯಾವ್ದೋ ದೊಡ್ಡ ರೆಸ್ಟೋರೆಂಟ್ ಫುಡ್ ನೇ ಹೇಳ್ಬಿಟ್ನಲ್ಲಪ್ಪ, ಲೆಮನ್ ರೈಸ್. ನಾವು ಬಿಸಿಲಿಗೆ ಒಟ್ಟ ಕರ್ರಗಾಗಂಗಿಲ್ಲ. ಯಾಕಂದ್ರ ನಾವಿರೋದೇ ಕರ್ರಗ. ನಮ್ಮ ಬಾಜು ಮನಿ ಅಂಕಲ್ ಮಗಳ ಮದುವೆ ಬರೀ 10,000 ರೂಪಾಯಿದಾಗ ಆಗೈತೆ ನೋಡ್ರಿ. ಹೆಂಗಂತ ಗೊತ್ತನ್ರಿ? ಏನಿಲ್ಲ, ಅವರಪ್ಪ ಆಕೆಗೆ ಒಂದು 10,000 ರೂಪಾಯಿ ಮೊಬೈಲ್ ತಂದು ಕೊಟ್ಟ. ಹಲೋ ಮಚ್ಚ, ಸ್ವಲ್ಪ ಅರ್ಜೆಂಟ್ ಐತಿ, ಪಟ್ಟನ ಒಂದ್ 500 ರೂಪಾಯಿ ಫೋನ್ ಪೇ ಮಾಡ್ಲಿ. ಒಳ್ಳೆ ಮಾತಲ್ಲಿ ಫೋನ್ ಇಟ್ರೆ ಸರಿ, ಇಲ್ಲ ಅಂದ್ರೆ ನೀನಿರೋ ಜಾಗಕ್ಕೆ ಹುಡ್ಕೊಂಬಂದು ಓದಿತೀನಿ. ಒಳ್ಳೆ ಸಂದೇಶ ಕೊಟ್ಟಿದ್ದೀರಾ. ప్రేమిస్తున్నాము పెళ్లి చేసుకుంటాము తాళి చూడు తాళి చూడు చూడు నాయనా, చూడు ತಾಳಿ ಕಟ್ಟಿನಿ ನಾ నా వర్షని నా పెళ్ళామిది. ಹೌದು, ನಿಮ್ಮ ಯಜಮಾನ್ರಿಗೆ ಏನ್ ಇಷ್ಟ? నా మొగునికి బాదం పాలు ఇಷ್ಟ. ಬಾದಂ ಪಾಲು పెట్రోల్ అప్పుడు సుట్టుకుంటాం పెట్రోల్ ఎక్కువ సుట్టేసుకుంటాం. చూడు ఎందుకిట్లా మా ప్రేమకి కన్నేస్తా ఉన్నారు. పోండి అక్కడ. ನೀ ಅಟ್ಟ ಅಂಜಕ್ ಹೋಗ್ಬೇಡ. ನೀ ಲವ್ ಮಾಡಿದ ಯಾರಿಗೆ ಹೇಳು? ರಾಜ್ಯಾವಲಿಗ ನಿಮ್ಮ ಮನ್ಯಾಗ ಯಾವನ ಬರ್ಲಿ ಏನ ಬರ್ಲಿ ನಾವು ಪ್ಲಸ್ ನೀ ಸುಮ್ಮನೆ ತಲೆ ಕೆಡ್ಸೋಬೇಡ. ಯಾವ ನಮ್ಮ ತಂಗಿ ಜೊತೆ ಮಾಡೋದಕ್ಕೆ ನಿಂತ ನೀವು? ಸುಮ್ಮನೆ ನೀನು ಯಾಕೆ? ಓಯ್, ಯಾರ್ಲೇ ನೀನು? ನಮ್ಮ ತಂಗಿ ಯಾರು ಮಾಡಕತ್ತಿ? ನಿಮ್ಮ ತಂಗಿ? ನಿಮ್ಮ ತಂಗಿ ಏನಕ್ಕೆ? ಮತ್ತೆ ಯಾರಂತ ಮಾಡಿ? ನಿಮ್ಮ ತಂಗಿದ್ರೆ ಏನಾಯ್ತು? ಲವ್ ಮಾಡಕತ್ತೀನಿ ಆಕಿಗೆ. ಲವ್ ಮಾಡಕತ್ತ್ಯಾ? ನಮ್ಮ ತಂಗಿನ ಲವ್ ಮಾಡೋಷ್ಟು ಎಗ್ಗಿತ್ತೆ ನಿನ್ನ ಹತ್ರ ಏನೈತೆ? ನನ್ನ ಹತ್ರ ಬಾರ್ ಐತೆ. ಬಾರ್ ಐತಾ? ನಮ್ಮ ಮನ್ಯಾಗ ನಾ ಹೇಳ್ತನ, ಸಪೋರ್ಟ್ ಮಾಡ್ತನ, ನೀನೇನ್ ಚಿಂತೆ ಮಾಡ್ಬೇಡ. ಬಾ. ಏನ್ ತಂಗಿನ ಕರ್ಕೊಂಡ್ ಬರ್ತೀನಿ ತಡಿ. ಗಿಳಿ ಕಡ್ದಿದ್ದ ಹಣ್ಣು ತಿಂದ್ರ ಬಾಳ ಚಲೋ ಅಂತಲ್ಲ, ಅವೇನ್ರ ಅದಾವ ನಿನ್ ಕಡೆ? ಗಿಳಿ ಕಡ್ದಿದ್ರಿ? ಹ್ಞೂ ರೀ. ಗಿಳಿ ಕಡ್ದಿದ್ದ ಹಣ್ಣು ಎಲ್ಲಿಂತ್ರ ತರಬೇಕಪ್ಪ ಬಾಡ್ಯಾನ ಮಗಗ. ಇವತ್ತು ತಗೋರಿ ಇರ್ಲಿ. ಅವ ಕೊಡ್ರಿ ಅಣ್ಣ, ಅವ ಬೇಕ್ರಿ. ಹ್ಞೂ ರೀ, ಸಿಗ್ತಾವ್ರಿ. ಅಂದ್ರ ಮನುಷ್ಯರ ಸ್ವಲ್ಪ ಚೇಂಜ್ ಇರ್ತಾರಲ್ರಿ, ಒಬ್ಬೊಬ್ರದ್ದು ಒಂದೊಂದ್ ತಲಿ ಇರ್ತೈತಿ. ಅಂತಾವ್ ತಗೋಬೋದ್ ಅಂತೇಳಿ ನಾವ್ ತಂದಿರ್ತೇವ್ರಿ. ಅಂತಾವ್ ಕೊಡ್ರಿ ಅಣ್ಣ. ಅಂದ್ರ ಹೊಲ ದೊಡ್ಡದೈತ್ರಿ, ಗಿಳಿ ಬಾಳ ಬರ್ತಾವ್ರಿ ನಮ್ ಹೊಲದಾಗ. ತಿಂದ್ ಹೋಗಿರ್ತಾವ್ರಿ, ಅಂತಾವ್ ಹರ್ಕೊಂಡ್ ಬಂದಿರ್ತೇವ್ರಿ. ಆದ್ರ ಬಾಳ ತುಟ್ಟಿರಿ ಅಣ್ಣ. ತುಟ್ಟಿ ಆದ್ರೆ ಪರವಾಗಿಲ್ರಿ, ಕೊಡ್ರಿ ಅವನ. ತಗೋತೀರಿ ಇಲ್ರಿ? ಮತ್ ತಗೋತೇನ್ರಿ. ತಡ್ರಿ, ಇಲ್ಲಿ ಗಾಡ್ಯಾಗ ಇಟ್ಟೇನಿ, ಒಂದ್ 4 ಹಣ್ಣು ಅದಾವ, ಕೊಡ್ತೇನೆ ನಿಮ್ಗೆ. ಕೊಡ್ರಿ. ಎಂತೆಂತ ಜನ ಇರ್ತಾರಪ್ಪ ಬಾಡ್ಯಾನ ಮಕ್ಕಳ. ಸುಮ್ಮನೆ ಮುಗುಳಿ ಮುಚ್ಕೊಂಡು ಹಣ್ಣು ತಗೊಂಡು ಹೋಗುದು ಬಿಟ್ಟು ಗುಬ್ಬಿ ಕಡ್ದಿದ್ದ, ಗಿಳಿ ಕಡ್ದಿದ್ದ, ಕಾಯಿ ಕಡ್ದಿದ್ದ, ನರಿ ಕಡ್ದಿದ್ದು ಬೇಕಂತ ಅಂತಾವ್ ಎಲ್ಲಿಂತ್ರ ತರಬೇಕೀಗ?
ತಗೋರಿ ಅಣ್ಣ 3 ಅದ ನೋಡ್ರಿ ಅವ್ ಗಿಳಿ ಕಡ್ದಿದ್ದು ಬ್ಯಾಡೋ ಮಾರ ಗುಬ್ಬಿ ಕಡ್ದಿದ್ದ ಅಂತ ಹೇಳಿ ಗಿಳಿ ಕಡ್ದಿದ್ದ ಅಂತ ಹೇಳಿ ನೀನ ಕಡ್ದು ಕೊಡಾಕ್ತೀವಿ ಲೋ ಮಾರ ಬ್ಯಾಡ ನನಗೆ ಅಣ್ಣ ಬೇಡ ಏ ತಗೋರಿ ಭೂಮಿ ನೀ ಬಾಳ ಕ್ಯೂಟ್ ಅದಿ ನೋಡ. ಎಲ್ಲ ಜೀನ್ಸ್ ನಾವ್ ಮನ್ಯಾಗ ಎಲ್ರು ಹಿಂಗೆ ಇದೀವಿ. ನಿಮ್ ಮನ್ಯಾಗಲ್ರು ಹಿಂಗದಿರಿ ಹಂಗಾದ್ರೆ ನಿಮ್ ಮಮ್ಮಿನೂ ಹಿಂಗ ಇರ್ಬೇಕ. ನೋಡು ಇಲ್ಲಿ. ಓ ಉಗ್ಗವನು ನಿಮ್ ಮಮ್ಮಿ ನಿನ್ಕಿಂತ ಕ್ಯೂಟ್ ಅದರಲ್ಲ. ನಿಮ್ ಮಮ್ಮಿ ಸಿಂಗಲ್ ಅದಾರನ? ನಮ್ಮ ನಾಚಿಕೆಗೆ ಎಲ್ರಪ್ಪ ಬೆಲಿ ಐತಿ ಗಂಡಸರಾಗ ಹುಟ್ಟಿ ಬಾಯಿ. ಅಲ್ಲೋ ಎಲ್ಲಿದಿ ನೀನ? ನಿಮ್ ಹೊಲ ಕಡೆ ಬಂದು ಬಾಳತಾತ್ ನಾವು ಜಲ್ದಿ ಬಾ. ಒಂದ್ 10 ನಿಮಿಷ ನಿಂದ್ರು ನಮ್ಮ ಅದಾಳ ಆಕಿ ಹೋದ್ಮ್ಯಾಗ ಬರ್ತೀನಿ. ಅಣ್ಣ ನಂಗ ಒಂದು ಬುಲ್ಬುಲ್ ಬಿದ್ದಿಲ್ಲ ಅಣ್ಣ, ಕಾಲ್ ಬೀಳ್ತೀನಿ ಅಣ್ಣ, ಅವ್ರ ತಂಗಿನೂ ಕರ್ಕೊಂಬ ಅಂತ ಹೇಳಣ್ಣ ಪ್ಲೀಸ್ ಅಣ್ಣ, ಕಾಲ್ ಬೀಳ್ತೀನಿ ಅಣ್ಣ. ಅಲ್ಲೋ ಬರ್ಬೇಕಾದ್ರ ನಿಮ್ ತಂಗಿನ ಕರ್ಕೊಂಬ. ನಮ್ ತಮ್ಮನು ಇಲ್ಲಿ ಎಲ್ಲಾ ಮಿಷನ್ ಎಲ್ಲಾ ತುಕ್ಕಿಡ್ದವು, ಒಂದ್ ಸ್ವಲ್ಪ ಜಲ್ದಿ ಕರ್ಕೊಂಬ. ನಿಬ್ಬರು ಬಾಯಾಗೂ ಚಪ್ಪಲ್ ಇಟ್ಟು ಹೊಡಿತೀನಿ ರಂಡಿ ಮಕ್ಕಳ್ರೆ, ಇವತ್ತಿಂದ ಬ್ರೇಕಪ್. ಲೇ ಅಡಿಸಿ ಮಗನ ನಿನ್ಲಿದ್ರ ಹಾಕಿದ್ ಇದನ್ನ ಆಗೋಯ್ತು ನೋಡಿ. ಮಕ್ಕಳು ಹುಟ್ಟಿರ್ಲಿ ಏ ಮಚ್ಚ ಆರಾಮ? ಆರಾಮಗ ಆರಾಮ ಆರಾಮ್ಲೆ. ಏ ಮೊನ್ನೆನ ಸಂಗೀತ ಕಲೆಗೆ ಹೋಯ್ದಂತೆ, ಸಾರಿ ಮ್ಯೂಸಿಕ್ ಕಲೆಗೆ ಹೋಯ್ದಂತೆ. ಹ್ಞೂ ಮಗ ಹೋಗಿದ್ದೆ. ಸರ್ಟಿಫಿಕೇಟ್ ಕೊಟ್ರ? ಫಸ್ಟ್ ಕ್ಲಾಸ್ ಬಂತ ಮಗ. ಮತ್ತೆ ಒಂದ್ ಸಾಂಗ್ ಆಡ್ತೀನಿ ಬಾಯ್ಲರ್ ಇದೆ ಮತ್ತೆ. ಸೆಂಟ್ 324 ಕಮನ್ ನೈಸ್. ಸ್ಟಾರ್ಟ್ ಮಾಡೋಣ. ಕಮನ್ ನೈಸ್. ಏ ಮತ್ತೆ ಸಿಂಪಲ್ ಸಾಂಗ್ ಮಚ್ಚ. ಓಕೆ ಓಕೆ ಆದ್ರೆ ಒಂದು ಕಂಡೀಷನ್. ಏನಪ್ಪ ನಾನು ಕುಂತ್ಕೊಂತಾರೆ ಇದು ಮಾತು. ಏ ಎಸ್ ಓಕೆ ಎಂಡಿಂಗ್ ಮೀಸೆ ಬರಕ್ಕಿಲ್ಲ. ಎಂತ ಮ್ಯೂಸಿಕ್ ಹುಲಿ ಹುಲ್ಲು ತಿನ್ನಕ್ಕಿಲ್ಲ, ಎಂಡಿಂಗ್ ಮೀಸೆ ಬರಕ್ಕಿಲ್ಲ. ಅವು ಏಣಿ ಆಟದಂಗೆ ನಮ್ಮ ಬಾಳು. ಮಚ್ಚ ಎಲ್ಲಿಂದ ಬಂತು ಮಚ್ಚ ಮ್ಯೂಸಿಕ್? ಏನ್ ಮತ್ತೆ ಇದು? ಇದು ಒಳಪಿಪಿ ಮಗ. ಇದ್ರ ಬಗ್ಗೆ 4 ವರ್ಷ ಕೋರ್ಸ್ ಓದಿನ ಮಗ ನಾನು. ಮ್ಯೂಸಿಕ್ ಎಲ್ಲ ಬರ್ತದ ನಿನಗೆ? ಓ ಮೈ ಗಾಡ್. ಅತ್ತೆಗೊಂದು ಕಾಲನು, ಸೊಸಿಗೊಂದು ಕಾಲನು, ನನ್ಗೂ ಒಳ್ಳೆ ಕಾಲ.